ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪೊಲೀಸ್ ಇಲಾಖೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ, ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿದೆ, ಇದನ್ನ ಮಟ್ಟ ಹಾಕೋದಕ್ಕೆ ನಮ್ಮ ವ್ಯವಸ್ಥೆ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದೆ ಪೊಲೀಸ್ ಇಲಾಖೆ ಅದನ್ನ ಅಂತ ಏನಾದರೂ ಖಂಡಿತವಾಗ್ಲಿಲ್ಲ. ನಾನು ಅವರು ಪಾಪ ಅಧಿಕಾರಿಯಾಗಿದ್ರು, ಅದರಿಂದ ಅದನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಮತ್ತು ಒಂದಷ್ಟು ಪ್ರಾಮಾಣಿಕತೆ ಇದ್ದಾಗ ಎಲ್ಲರೂ ಪ್ರಾಮಾಣಿಕವಾಗಿರ್ತಾರೆ ಅಂತ. ಇಡೀ ದೇಶದಲ್ಲಿ ಒಂದು ಸರ್ವೆ ಪ್ರಕಾರ ಅತಿ ಹೆಚ್ಚು ಭ್ರಷ್ಟಾಚಾರ ಇರೋದು ಪೊಲೀಸ್ ಇಲಾಖೆಯಲ್ಲಿ. ಸೊ ಅಂದ್ರೆ ನಾವು ಯಾಕೆ ಈ ಮಾತನ್ನ ಹೇಳ್ತೀವಿ ಅಂದ್ರೆ, ಅಧಿಕಾರ ಕೂಡ ಅವ್ರಿಗೆ ಇದೆ, ಸಂಬಳನೂ ಅವ್ರಿಗೆ ಇದೆ. ಆಮೇಲೆ IPS ಆಫೀಸರ್ ಅಂತಹ ಇಡೀ ದೇಶದ ಅತ್ಯಂತ ಬುದ್ಧಿವಂತರನ್ನ ಅಲ್ಲಿ ನೇಮಿಸಿರ್ತೀವಿ. ನಾವು ಏನೇ ಮಾತಾಡೋದಿದ್ರು, ಈಗ ಉದಾಹರಣೆಗೆ ನಾನೊಬ್ಬ MLA ನೋ ಅಥವಾ ಮಂತ್ರಿನೋ ಆಗಿದ್ದೀನಿ, ನಮ್ಮ ಕಡೆಯವರು ಡ್ರಗ್ಸ್ ಕೇಸಲ್ಲಿ ಸಿಕ್ಕಾಕೋತಾರೆ ಅಥವಾ ಕೊಲೆ ಮಾಡಿರ್ತಾರೆ. ನಾನು ಒಬ್ಬ ಪೊಲೀಸ್ ಆಫೀಸರ್ ಫೋನ್ ಮಾಡ್ತೀನಿ, ಅವ್ರು ನಮ್ಮ ಕಡೆಯವ್ರಿ ಬಿಟ್ಬಿಡಿ ಅಂತ. ಬಿಟ್ಬಿಡಕ್ಕಾಗುತ್ತಾ? ಬಿಡ್ಬೇಕಾ? ನೋಡಿ, ಈ ದೇಶನ ಯಾರು ಕಾಪಾಡಬೇಕು? ಈಗ ನಾವು ಅದೇ ಆಗ್ಲೇ ಹೇಳಿದ್ನಲ್ಲ, ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದೀವಿ. ಪೊಲೀಸ್ ಇಲಾಖೆ ಜವಾಬ್ದಾರಿ, ಡ್ರಗ್ಸ್ ಕಂಟ್ರೋಲ್ ಬೋರ್ಡ್ ಏನ್ ಮಾಡ್ತಾ ಇದೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಯುವ ಸಮೂಹ ತಮ್ಮ ಮನಸ್ಸನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದ್ರಲ್ಲೂ ಕೂಡ ಇಲ್ವಲ್ಲ, ಅದು ಒಂದು ರೀತಿ ಡೈವರ್ಟ್ ಮಾಡ್ಕೋತೀವಿ. ಸರ್ ಹೇಳ್ತಿದ್ರಲ್ಲ, ಪೇಂಟ್ ಮಾಡೋರು ಕೂಡ ಸ್ಮೆಲ್ ತಗೋತಾರೆ, ವೈಟ್ನರ್ ಅಲ್ಲಿ ಸ್ಮೆಲ್ ತಗೋತಾರೆ. ಅದು ಸಾಮಾಜಿಕ ವ್ಯವಸ್ಥೆ, ಅದು ಸರಿ ಹೋಗಬೇಕು. ಆದ್ರೆ ಮೇಲ್ನೋಟಕ್ಕೆ ಮಾಡೋದಾದ್ರೆ, ಈಗ ನೋಡಿ, ಸ್ವತಂತ್ರ ಹೋರಾಟಕ್ಕೆ ಭಗತ್ ಸಿಂಗ್ ಅಂತರು ನಗನಗುತ್ತಾ ಗಲ್ಗೆ ಇರ್ತಾರೆ ಅಂದ್ರೆ ಅಷ್ಟೊಂದು ತ್ಯಾಗ ಮಾಡಿರ್ತಾರೆ. ಒಬ್ಬ ಪೊಲೀಸ್ ಆಫೀಸರು, ಅವ್ರಿಗೆ ಗೊತ್ತಿರುತ್ತೆ ಯಾರು ಇನ್ವೆಸ್ಟಿಗೇಷನ್ ಆಫೀಸ್ ಇರ್ತಾರೆ, ಅವರು ಮುಖ್ಯಮಂತ್ರಿನ ಪ್ರಧಾನಮಂತ್ರಿನೂ ಕೂಡ ಯಾವ್ದಾದ್ರು ಕೇಸಲ್ಲಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ಬೋದು. ನಾವು ಇವಾಗೆಲ್ಲ ಸಿನಿಮಾಗಳಲ್ಲಿ ಸಿಂಗಮ್ ಅಂತೆಲ್ಲ ನೋಡೋದು ಏನು ಅಂದ್ರೆ, ನೀವು ಪ್ರೆಷರ್ ಜಾಸ್ತಿ ಇರುತ್ತೆ. ಆದ್ರೆ ಈ ಡ್ರಗ್ ವಿಷಯ ಅದು ಇದು ಅವ್ರಿಗೆ ಹೇಳಬೇಕು. ನೀವೇನಾದ್ರೂ ಅವನ ಕಡೆ ಬಂದ್ರೆ ನಿಮ್ಮನ್ನು ಸೇರಿಸಿ ಅರೆಸ್ಟ್ ಮಾಡ್ತೀನಿ. ಏನ್ ಆಫ್ಟರ್ ಆಲ್ ನೀನು ಟ್ರಾನ್ಸ್ಫರ್ ಮಾಡ್ತೀಯಾ, ಉದ್ಯೋಗ ಮಾಡ್ತೀಯಾ? ಈಗ ಕಾನೂನು ಮತ್ತು ಕೋರ್ಟ್ಗಳು ಕೂಡ ಬಹಳ ಇದರಲ್ಲಿ ಇದಾವೆ. ಸೊ ಅದರಿಂದ ನಾವು ಇನ್ನೊಬ್ಬರ ಮೇಲೆ ಹಾಕಕ್ಕಾಗಲ್ಲ. ನಾವೆಲ್ಲ ನಂಬಿರೋದೆ, ನಾನು ಯಾವಾಗಲೂ ಹೇಳ್ತೀನಿ, ವೈದ್ಯೋ ನಾರಾಯಣ ಹರಿ ಅಂತೇಳಿ ಡಾಕ್ಟ್ರನ್ನ ಹೇಗೆ ನಂಬ್ತೀವಿ, ಹಾಗೆ ಪೊಲೀಸ್ ಅವ್ರು ನಂಬಿರ್ತೀವಿ ನಾವು. ಬೇರೆ ಇನ್ಯಾರೋ ರಾಜಕಾರಣಿ ಅವರೇ ಮಾಡಿದ್ರು ಕೂಡ ನಮ್ಮ ನಂಬಿಕೆ ಇರೋದೇ ಪೊಲೀಸ್ ಅವ್ರ ಮೇಲೆ. ಅವ್ರು ಏನೋ ಮಾಡ್ತಾರೆ, ನಮ್ಗೆ ನ್ಯಾಯ ಕೊಡ್ತಾರೆ ಅಂತ. ಅವರೇ ಅಸಹಾಯಕರಾಗ್ಬಿಟ್ಟು ನಮ್ಮ ಕೈ ಕಟ್ಟಾಕಿದ್ದಾರೆ ಅಂದ್ರೆ ಇನ್ನು ನಮ್ಮಂತ ಸಾಮಾನ್ಯರ ಗತಿ ಏನು? ಸೊ ಪೊಲೀಸ್ ಅವರಿಗೆ ಅಪರಿಮಿತ ಅಧಿಕಾರ ಆಲ್ರೆಡಿ ಇದೆ. ಆದ್ರೆ ಒಂದು ನಮಗೆಲ್ಲ ಗೊತ್ತಿರೋದೇನು ಅಂದ್ರೆ, ಅವರ ಅಧಿಕಾರವನ್ನ ಸಾಮಾನ್ಯ ಜನರ ಮೇಲೆ, ಈಗ ಟ್ರಾಫಿಕ್ ಅಲ್ಲಿ ಇಲ್ಲಿ, ನಮಗೆಲ್ಲ ಪೊಲೀಸ್ ಅವರು ಸೌಂಡ್ ಕೇಳಿದ್ರೇನೆ ಭಯ ಆಗುತ್ತೆ. ಬಾರೋ ಇಲ್ಲಿ ಅಂದ್ರೆ ನಮ್ಗೆಲ್ಲ, ನಾವೇನು ತಪ್ಪು ಮಾಡಿರಲ್ಲ ಆದ್ರೂ ಭಯ ಆಗುತ್ತೆ. ಆದ್ರೆ ಕೆಲವರು ಇರ್ತಾರೆ, ಪೊಲೀಸರು ವಿರುದ್ಧ ಮಾತಾಡೋರು ಇರ್ತಾರೆ, ಅತ್ಯಂತ ದುಷ್ಟರು ಇರ್ತಾರೆ. ಅವ್ರ ಮೇಲೆ ದೌರ್ಜನ್ಯ ಮಾಡ್ಬೇಕು, ಅವ್ರ ಮೇಲೆ ಅವ್ರನ್ನ ಹೇಳ್ಕೊಂಡ್ ಬರ್ಬೇಕಲ್ಲ. ಅದು ಅನೇಕ ಪೊಲೀಸ್ ಅವರು ಒಂದು ವ್ಯವಸ್ಥೆಯ ಗುಲಾಮಿತನವನ್ನ ಮಾಡ್ತಾರೆ. ಅಂದ್ರೆ ರಾಜಕಾರಣಿಗಳಿಗೂ ಗುಲಾಮಿ ಆಗಿರ್ತಾರಲ್ಲ, ಆ ಕಾರಣಕ್ಕೆ ಪೊಲೀಸ್ ಅವರು ಇರುವ ಅಪರಿಮಿತ ಅಧಿಕಾರವನ್ನ ಟ್ರಾನ್ಸ್ಫರ್ ಆಗಲಿ, ಇನ್ನೊಂದಾಗ್ಲಿ, ಅವ್ರು MLA ಆಗಿರ್ಲಿ, IAS ಆಫೀಸರ್ ಆಗಿರ್ಲಿ, ಈ ತರ ಡ್ರಗ್ಗು, ಕೊಲೆ, ಅತ್ಯಾಚಾರ ಅಂದಾಗ ನೀವು ದೇಶದ ಸ್ವಾತಂತ್ರ್ಯ ಯೋಧರಾಗಿ ಎಳ್ಕೊಂಬನ್ನಿ, ಕಾನೂನಿನ ಸಹಾಯ ಪಡಿ. ಆಮೇಲೆ ಮಾಧ್ಯಮಗಳಿದಾವೆ, ನೀವು ಮಾಧ್ಯಮಗಳು ಅವ್ರಿಗೆ ಬೆಂಬಲ ಕೊಟ್ಟೇ ಕೊಡ್ತೀರಿ, ಸಾರ್ವಜನಿಕರು ಬೆಂಬಲ ಕೊಡ್ತಾರೆ. ಅದರಿಂದ ಎಲ್ಲ ಪೊಲೀಸರು ಸಿಂಗಮ್ ಆದ್ರೆ ನಾವು ಈ ಸಮಸ್ಯೆ ಬಗ್ಗೆ ಇಷ್ಟೊಂದು ಗಂಭೀರವಾಗಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಉಮೇಶ್ ಸರ್, ಈಗ ಒಂದು ಪ್ರಶ್ನೆ, ಈ ಕಿಟ್ಟಿ ಪಾರ್ಟಿಗಳು ಅಥವಾ ಹೈ ಪ್ರೊಫೈಲ್ ಪಾರ್ಟಿಗಳು ಅರೇಂಜ್ ಆಗುತ್ತಲ್ಲ ಸರ್, ಅಲ್ಲಿ ಆರಾಮಾಗಿ ಡ್ರಗ್ಸ್ ಮತ್ತು ಗಾಂಜಾ ಸಪ್ಲೈ ಆಗ್ತಾನೆ ಇರುತ್ತೆ ಅಂತ. ಬಿಕಾಸ್ ಅಲ್ಲಿ ಪ್ರಭಾವಿಗಳು ಮಕ್ಕಳೇ ಇರ್ತಾರೆ, ಪ್ರಭಾವಿಗಳ ಇನ್ವಾಲ್ವ್ ಆಗಿರ್ತಾರೆ, ಅವರೇ ಹೈ ಪ್ರೊಫೈಲ್ ಪಾರ್ಟಿಗಳನ್ನ ಆಯೋಜನೆ ಮಾಡೋದು ಅಂತ. ಅದನ್ನ ಎಷ್ಟರ ಮಟ್ಟಿಗೆ ಮಾನಿಟರ್ ಮಾಡುತ್ತೆ ಪೊಲೀಸ್ ಇಲಾಖೆ ಅಥವಾ ನಮ್ಮ ಅಧಿಕಾರಿಗಳು ಅನ್ನೋದು ಪ್ರಶ್ನೆ. ಯಾಕಂದ್ರೆ ಆಬ್ವಿಯಸ್ಲಿ ಒತ್ತಡ ಇರ್ತೀರಿ, ಯಾಕ್ರಿ ಬರ್ತೀರಾ ಇಲ್ಲಿ ಬರಂಗಿಲ್ಲ, ಆ ರೀತಿ ಪ್ರಭಾವ ಬಳಸಿ ಒತ್ತಡ ಹೇರಿ ಆ ಪಾರ್ಟಿಗಳಿಂದ ದೂರ ಉಳಿಸಿರ್ತಾರೆ ಬಹುತೇಕ ಅಧಿಕಾರಿಗಳನ್ನ ಅಂತ. ಸೊ ಅಲ್ಲೆಲ್ಲ ಕೂಡ ಸಪ್ಲೈ ಆಗ್ಬಿಟ್ರೆ ಯಾರು ಕೇಳ್ತಾರೆ ಅಂತ ಆರಾಮಾಗಿ ಹೋಗಲ್ವಾ ಸರ್? ಈಗಲೂ ಕೂಡ ಅಂತ ಪಾರ್ಟಿಗಳು ಎಷ್ಟಾಗಲ್ಲ ಹೇಳಿ ಬೆಂಗಳೂರಲ್ಲಿ? ಏನಾಗುತ್ತೆ ನೋಡಿ, ನಾವು ವ್ಯವಸ್ಥೆನಲ್ಲಿ ಕೆಲಸ ಮಾಡ್ತಾ ಇರ್ಬೇಕಂತ ಸಮಯದಲ್ಲಿ ನಾವು ಸಹ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡೋರು. ನಮ್ದೇನು ಇಂಡಿಪೆಂಡೆಂಟ್, ನಮ್ದೇನು ಅಟಾನಮಸ್ ಬಾಡಿ ಏನಲ್ಲ. ಸರ್ಕಾರ ಆದೇಶ ಅದಕ್ಕೆ ಸಂಬಂಧಪಟ್ಟಂತ ಒಂದು ಏನು ರೂಲ್ ಬ್ರೇಕಿಂಗ್ ಸಿಸ್ಟಮ್ ಇದೆಯೋ ಅದ್ರ ಪ್ರಕಾರನೇ ನಾವು ಮೇಲ್ಗಡೆಯಿಂದ ಕೆಳಗಡೆ ಅಂಡರ್ ದಿ ಸೂಪರ್ವಿಷನ್ ಆಫ್ ಹೋಮ್ ಮಿನಿಸ್ಟರ್ ಮಾಡ್ತಾ ಇರ್ತೀವಿ. ನಾವೇ ನಮ್ಗೆ ಆದಂತ ಸರ್ಕಾರ ಇರಲ್ಲ. ಮತ್ತೆ ಏನಿದೆಯೋ ಕಾನೂನಲ್ಲಿ ಅದ್ರ ಪ್ರಕಾರನೇ ನಡೆಸೋದಕ್ಕೂ ನಮಗೂ ಸಹ ಅಧಿಕಾರ ಇರ್ತೀವಿ. ಆದ್ರೆ ಎಲ್ಲಾ ಸಹ ಪೊಲೀಸ್ ಅಧಿಕಾರಿಗಳು ಒಂದೇ ತರ, ಒಂದೇ ವೇವ್ ಲೆಂತ್ ಅಲ್ಲಿ, ಒಂದೇ ಮೈಂಡ್ ಸೆಟ್ ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಅನ್ನುವಂಥದ್ದು ವಿವೇಕಾನಂದ ಅವ್ರು ಹೇಳ್ದಾಗೆ ನನ್ನ ಲೆಕ್ಕದಲ್ಲಿ ಸ್ವಲ್ಪ ವಿಭಿನ್ನ ಇರ್ಬೋದು. ಆದ್ರೆ ಬೆಂಗಳೂರಂತಗಳಿಗೆ ನಾವು ಕೆಲಸ ಮಾಡ್ಬೇಕಂತ ಪರಿಸ್ಥಿತಿ ಆದಾಗ ಏನಾಗ್ತದೆ ಅಂತಂದ್ರೆ, ಸ್ವಲ್ಪ ಬಹಳ ಗಟ್ಟಿವಂತರು ಮತ್ತೆ ಬಹಳ ಬುದ್ಧಿವಂತರು, ಹಾಗೇನೆ ಒಂದ್ ಸ್ವಲ್ಪ ಏನು ಭಾಷೆಗಳು ಭಾಷೆಗಳನ್ನ ತಿಳ್ಕೊಂಡಿರ್ತಕ್ಕಂಥವ್ರಾದ್ರೆ ನಾವು ಮಾಡ್ತಕ್ಕಂಥ ಕೆಲಸ ಮತ್ತೆ ನಾವು ಜನಗಳನ್ನ ಸ್ಪಂದನೆ ಮಾಡ್ತಕ್ಕಂಥದ್ದು ಮತ್ತೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಕ್ಕಂಥದ್ದು ಇರ್ಲಿ. ಕನ್ನಡ ನಾವು ಮಾತಾಡ್ಬೇಕು, ಕನ್ನಡಿಗರು ನಾವು ಮೊದಲು ಕನ್ನಡ ಭಾಷೆ ಬೇರೆಯವ್ರಿಗೂ ಕಲಿಸ್ಬೇಕು, ನಾವು ಗಟ್ಟಿ ಮಾಡ್ಬೇಕು. ಅದ್ರ ಜೊತೆನಲ್ಲಿ ಪೊಲೀಸ್ ಆಗಿದ್ದವ್ ನಾನು ಅತ್ಯಂತ ಯಶಸ್ವಿ ಪೊಲೀಸ್ ಆಗ್ಬೇಕು, ನಂಗೆ ಬೇರೆ ಭಾಷೆನೂ ಬರ್ಬೇಕು.
ಇಲ್ಲಾಂದ್ರೆ ಪಕ್ಕದಲ್ಲಿ ಯಾರಾದ್ರೂ ಆ ಭಾಷೆ ಬರೋರ್ನ ಪಕ್ಕದಲ್ಲಿ ಇಟ್ಕೊಂಡು ಓಡಾಡಿದ್ರೆ ಅದೇನಂತ ಒಳ್ಳೆ ನಾವು ಇನ್ಫಾರ್ಮೇಶನ್ಗಳನ್ನ ತೆಗಿದಕ್ಕೆ ಆಗ್ಲಿ, ಅವನು ನಾವೇನಾದ್ರೂ ಇನ್ಫಾರ್ಮೇಶನ್ಗೆ ಹೋದಾಗ ಆ ಭಾಷೆನಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ಅವಾಗ ನಮ್ಮನ್ನ ದೂರ ಇಟ್ಬಿಡ್ತಾರೆ. ಆ ಕಾರಣಕ್ಕೆ ಇಂಥವೆಲ್ಲ ಬಹಳ ಚಾಲೆಂಜಸ್ ಇದಾವೆ ಬೆಂಗಳೂರು ನಗರದಲ್ಲಿ. ಆಮೇಲೆ ಪೊಲಿಟಿಕಲ್ ಪಾರ್ಟಿಗಳವರು ಸಾಮಾನ್ಯವಾಗಿ ಡ್ರಗ್ ರಿಲೇಟೆಡ್ಗೆ ಇಂಟರ್ವ್ಯೂನ್ ಆಗ್ತಾರೆ, ಮತ್ತೆ ಅವ್ರುಗಳು ಪೊಲೀಸರುಗಳ ಮೇಲೆ ಏನು ಈ ಪಿಕ್ಚರ್ಗಳಲ್ಲಿ ದರ್ಪ ತೋರಿಸ್ತಾರಲ್ಲ ಆ ತರ ತೋರಿಸ್ತಾರೆ ಅಂತ ಅನ್ನುವಂಥದ್ದು ನನ್ನ ಒಂದು 32 ವರ್ಷ ಸರ್ವಿಸ್ ನಲ್ಲಿ ಬೆಂಗಳೂರು ನಗರದಲ್ಲಿ ಯಾರು ಆ ಧೈರ್ಯ ನಮಗಂತೂ ಮಾಡ್ಲಿಲ್ಲ. ಆಮೇಲೆ ಅಕಸ್ಮಾತ್ ಯಾರಿಗಾದ್ರೂ ಬೇರೆಯವ್ರು ಮಾಡಿದ್ರೆ ಅವ್ರು ಬಟ್ ಉಮೇಶ್ ಸರ್, ಒಂದು ನನಗೆ ಇತ್ತೀಚೆಗೆ ಆಘಾತ ಆಗಿತ್ತು. ನಮ್ಮ ಬೆಂಗಳೂರಲ್ಲಿ ಅತಿ ದೊಡ್ಡ, ಅಂದ್ರೆ ಇಡೀ ರಾಜ್ಯದಲ್ಲೂ ಕೂಡ ಹಿಂದೆಂದೂ ಕೂಡ ಕಂಡು ಕೇಳದ ರೀತಿಯಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು, ತಯಾರಿಕೆ ಆಗ್ತಾ ಇತ್ತು. ಅತಿ ದೊಡ್ಡ ಅದು ಡ್ರಗ್ಸ್ ಫ್ಯಾಕ್ಟರಿ ಆಗಿತ್ತು ಅಂತ. ಪಕ್ಕದ ರಾಜ್ಯದ ವಿಂಗ್ ಅವ್ರು ಬಂದು ದಾಳಿ ಮಾಡಿದಾಗ ನಮ್ಮ ಪೊಲೀಸ್ ಅವ್ರಿಗೆ ಗೊತ್ತಾಗುತ್ತೆ, ಹೌದಾ ನಮ್ಮಲ್ಲಿ ತಯಾರಿಕೆ ಆಗ್ತಾ ಇತ್ತ ಅಂತ. ಇಲ್ಲೇ ಇದ್ದವ್ರಿಗೆ ಗೊತ್ತಿರ್ಲಿಲ್ಲ. ಅಷ್ಟು ವರ್ಷಗಳಿಂದ ತಯಾರಿಕೆ ಮಾಡ್ತಿರ್ತಾರೆ, ಪಕ್ಕದ ರಾಜ್ಯದ ವಿಂಗ್ ಬಂದು ದಾಳಿ ಮಾಡಿದಾಗ ಗೊತ್ತಾಗುತ್ತೆ ಅಂತ. ಅಷ್ಟ್ರ ಮಟ್ಟಿಗೆ ಹಂಗಾದ್ರೆ ನಿಷ್ಕಾಳಜಿನ ಸರ್, ಅಥವಾ ಅವರು ಕೂಡ ಶಾಮೀಲಾಗಿದ್ದಾರೆ? ಜನ ಇದ್ರ ಪ್ರಶ್ನೆ ಮಾಡಿದ್ರು, ಗೊತ್ತಿರುತ್ತೆ ಬಿಡ್ರಿ ಅವರು ಇದ್ರು ಅದ್ರಲ್ಲಿ ಅಂತ. ಈ ವ್ಯವಸ್ಥೆ ಬಗ್ಗೆ ಜನ ಮಾತಾಡೋದು ತಪ್ಪೇನಲ್ಲ ಅಂತ ಅನ್ಸುತ್ತೆ ಈ ರೀತಿ ನೋಡಿದಾಗ. ಇಲ್ಲ, ನಾನ್ ಮೊದಲೇ ಹೇಳಿದೆ ಈಗಾಗ್ಲೇನೆ, ಅದನ್ನ ಬೆಂಗಳೂರು ನಗರದಂತ ಒಂದು ನಗರಕ್ಕೆ ನಾನು ಬಂದು ಪೊಲೀಸ್ ಕೆಲಸ ಮಾಡ್ತೀನಿ ಅಂತ ಅನ್ನುವಂಥದ್ದು ಅಂದಾಗ ಈ ತರದ್ರ ಬಗ್ಗೆ ಈ ತರ ನಾಲೆಡ್ಜು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಪೂರಕವಾಗಿ ತಿಳ್ಕೊಳ್ಳುವಂಥದ್ದು, ಮತ್ತೆ ಈ ತರ ಎಲ್ಲಾ ಇಲ್ಲಿ ಚಟುವಟಿಕೆಗಳ ನಫೋರಿಯಸ್ ಚಟುವಟಿಕೆಗಳು ನಡೀತವೆ ಅಂತ ಅನ್ನುವಂಥದ್ದು ತಿಳ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ಪೊಲೀಸಲ್ಲಿ ಅರ್ಧ ಭಾಗ ಇರುತ್ತೆ. ಪ್ರತಿದಿನ ಅವನು ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳುವಂತದ್ದೇ ಆಗ್ತದೆ. ಎಲ್ಲೋ ನಾವು ರೂರಲ್ ಸೈಡ್ ಅಲ್ಲಿ ಒಂದು ಕೆಲಸ ಮಾಡ್ಬಿಟ್ಟಿದ್ದೇನೆ, ಬೆಂಗಳೂರಿಗೆ ಬಂದ್ರೆ ಅದೇ ತರ ಎಂಟೈರ್ಲಿ ಡಿಫರೆಂಟ್. ಬೆಂಗಳೂರು ಪೊಲೀಸ್ ಸಿಸ್ಟಮ್, ಪೊಲೀಸ್ ಜನಗಳನ್ನ ಮಾತಾಡುವಂತದ್ದು, ಆಮೇಲೆ ಇಲ್ಲಿ ರೌಡಿಗಳನ್ನ ಹ್ಯಾಂಡಲ್ ಮಾಡ್ತಕ್ಕಂಥದ್ದು, ಅವ್ರನ್ನ ಬಲಿಯಾಗ್ತಕ್ಕಂಥದ್ದು, ಆಮೇಲೆ ಮತ್ತೆ ಇವ್ರನ್ನ ರಾಜಕೀಯದವ್ರನ್ನ ಆದಷ್ಟು ದೂರ ಎಷ್ಟು ಬೇಗ ದೂರ ಅವ್ರನ್ನ ಇಟ್ಕೋಬೇಕು ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಕ್ಕಂಥದ್ದು ಬಹಳ ಚಾಕಿಚಕಿತ ಬೇಕು ಬೆಂಗಳೂರು ನಗರದಲ್ಲಿ. ಎಲ್ಲೋ ಬೀದರ, ರಾಯಚೂರು, ಗುಲ್ಬರ್ಗನೋ ಆ ಕಡೆ ಸೈಡ್ ಎಲ್ಲೋ ಮಾಡ್ಬಿಟ್ಟು ಅವ್ರು ಏಕಾಗಿ ಬೆಂಗಳೂರು ನಗರದಲ್ಲಿ ಬಂದ್ ಮಾಡ್ತೀವಿ ಅಂದ್ರೆ ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲಿ ಔಟ್ ಪೋಸ್ಟ್ ಅಲ್ಲೇನೆ ಇದನ್ನ ಡ್ರಗ್ ಫ್ಯಾಕ್ಟರಿ ಓಪನ್ ಮಾಡ್ಕೊಬಿಡ್ತಾರೆ. ಆ ತರ ಪರಿಸ್ಥಿತಿ. ಆ ಕಾರಣಕ್ಕೆ ಹೆಚ್ಚಿನ ನಾಲೆಡ್ಜ್ ಬೇಕು ಪೊಲೀಸ್ ಅಧಿಕಾರಿಗಳಿಗೆ. ಉಮೇಶ್ ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಜಾಯಿನ್ ಆಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಕ್ಕೂ ಒಂದು ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ವಿವೇಕಾನಂದ ಸರ್, ಫೈನಲ್ ವರ್ಡ್ ಏನಾದರೂ ಹೇಳೋದಿದೆಯಾ? ಏನಿಲ್ಲ, ಖಂಡಿತವಾಗ್ಲೂ ಎಲ್ಲರೂ ಸೇರಿ, ಮಾಧ್ಯಮಗಳಿರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಿರ್ಬೋದು, ಶಿಕ್ಷಕರಿರ್ಬೋದು, ವೈದ್ಯರಿರ್ಬೋದು, ಎಲ್ಲರೂ ಸೇರಿ ಖಂಡಿತವಾಗ್ಲೂ ಈ ಡ್ರಗ್ ಮುಕ್ತ ಕರ್ನಾಟಕವನ್ನ ಮಾಡ್ಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ. ನಾನೇನು ಹೇಳ್ತಾರಂಥದ್ದು, ಪೊಲೀಸ್ ಇಲಾಖೆಯಲ್ಲಿರುವಂಥ ಈ ಇನ್ಸ್ಪೆಕ್ಟರ್ಸ್ ಏನಿರ್ತಾರೆ ಅವ್ರನ್ನ ಹೊಣೆಗಾರನ ಮಾಡಿ ಅಕೌಂಟಬಿಲಿಟಿ ಮಾಡಬೇಕು, ಮತ್ತು ಅವರೇ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ಡೀಟೇಲ್ಸ್ ಮಾಹಿತಿಗಳು ಎಲ್ಲ ಇರುತ್ತೆ. ಇದಕ್ಕೆಲ್ಲದಕ್ಕೂ ಹೋಲ್ ರೆಸ್ಪಾನ್ಸಿಬಿಲಿಟಿ ಪೊಲೀಸ್ ಇಲಾಖೆ ತಗೋಬೇಕಾಗಿರುವಂಥದ್ದು. ಗಿರಿವಾಸುಲ್ ಸರ್, ನೋಡಿ, ಫಸ್ಟ್ ಯುವಕರ ಕಡೆ ಗಮನ ಕೊಡಬೇಕು ಅತಿ ಹೆಚ್ಚು ಅಂತ ನನ್ನ ಮನವಿ ಮೇಡಮ್. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. 3 ಜನ ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರಿ. ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಆತಂಕ ಇದ್ದಿದ್ದು ಯಾಕೆ ಇವತ್ತು ಝೋಂಬಿ ಡ್ರಗ್ಸ್ ಬಗ್ಗೆ ನಾವು ಮಾತಾಡಿದ್ವಿ ಅಲ್ಲ ಅಂತ ಕಮಿಷನರ್ ಹೇಳಿದ ಮೇಲೆ ಯಾಕೆ ಇದನ್ನ ಟಾಪಿಕ್ ಇಟ್ಕೊಂಡ್ವಿ ಅಂತ ಅಂದ್ರೆ, ಮುಂದೊಂದು ದಿನ ಇದು ಮಾರಕ ಆಗಬಾರದು ಅಂತ. ಜೊತೆಗೆ ಸುಳ್ಳು ಸುದ್ದಿ ಹಬ್ಬಿಸೋರ ವಿರುದ್ಧ ಕ್ರಮ ಆಗಬೇಕು. ಜೊತೆಗೆ ಡ್ರಗ್ಸ್, ಗಾಂಜಾ ಈಗಲೂ ಕೂಡ ಸಪ್ಲೈ ಆಗ್ತಾ ಇದೆ, ಬಹುತೇಕ ಕಡೆ ತಯಾರಿಕೆ ಆಗ್ತಾ ಇದೆಯಲ್ಲ, ಅದನ್ನ ಬುಡ ಸಮೇತ ಮಟ್ಟ ಹಾಕಬೇಕು. ಆ ಕಾರಣಕ್ಕೆ ಜಾಗೃತಿ ಮೂಡಿಸೋ ಸಲುವಾಗಿ ಇವತ್ತಿನ ಈ ಚರ್ಚೆಯನ್ನ ಮಾಡಿದ್ದು. ಹಾಗಾಗಿ ನಮ್ಮನ್ನಾಳುವಂತಹ ಜನಪ್ರತಿನಿಧಿಗಳು ಜೊತೆಗೆ ಪೊಲೀಸ್ ಇಲಾಖೆ ದಯವಿಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಕೊಟ್ಟು ಡ್ರಗ್ಸ್ ಮುಕ್ತ ಭಾರತ, ಡ್ರಗ್ಸ್ ಮುಕ್ತ ರಾಜ್ಯ ಮಾಡಿ